ನಾನೊಬ್ಬ ಮಹಿಳೆ ಆಗಿ ನಾನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ 3 ಲಕ್ಷ ವೋಟ್ನ ತಗೊಂಡು ನಾನೊಂದು ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ಗೆ. ಆದರೆ ಏನು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ರು ನನ್ನ ಜೊತೆಗೆ. ಅವ್ರು ಏನು ಕೆಲಸ ಮಾಡಿದ್ದಾರೆ, ನಾನೇನು ಕೆಲಸ ಮಾಡಿದ್ದೀನಿ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ಆದರೆ ಇವತ್ತಿನ ದಿನ ನಾನು ಎಲೆಕ್ಷನ್ ಆದಮೇಲೂ ನಾವು ರಾಹುಲ್ ಗಾಂಧಿ ಅವರ ಏನು ಸಿದ್ಧಾಂತಗಳಿದೆ ಅದ್ರ ಪ್ರಕಾರವಾಗಿ ನಾವು ನಡಿಬೇಕು ಅಂತ ಹೇಳಿ ಎಲೆಕ್ಷನಲ್ಲಿ ಏನೇ ರಿಸಲ್ಟ್ ಬಂದರೂ ನಾವು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ವಿ. ಆದರೆ ನನ್ನ ಒಬ್ಳಿಗೆ ಅಲ್ಲ, ನಾನೊಂದು ಮಹಿಳೆ ಆಗಿ ಮನೆ ಬಿಟ್ಟು ನನಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಎಲ್ಲ ಬಿಟ್ಟು ನಾವು ಪಕ್ಷ ಸಂಘಟನೆ ಅಂತ ಆಚೆ ಬಂದಾಗ ನನ್ನ ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ರು. ಸೊ ಈ ವಿಚಾರವಾಗಿ ನಾವು ಯಾವತ್ತೂ ವಾಯ್ಸ್ ರೇಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಬಿಡ್ತಾ ಇರಲಿಲ್ಲ. ಯಾಕಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಮಂಜುನಾಥ್ ಅವರು ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಹೋಲ್ಡ್ ಅನ್ನ ಇಟ್ಟಿದ್ರು. ಸೊ ಅದಕ್ಕೆ ಇವತ್ತೇನು ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಇತ್ತು ಅದರಲ್ಲಿ ನಾವೆಲ್ಲರೂ ಈ ವಿಚಾರವಾಗಿ ಮಾತಾಡಬೇಕು ಅಂತ ನಾವು ಅವ್ರನ್ನ ಮಾತಾಡ್ಲಿಕ್ಕೆ ಟ್ರೈ ಮಾಡಿದಾಗ ನಮ್ಮ ಏನು ನ್ಯಾಷನಲ್ ಇನ್ಚಾರ್ಜ್ ಇದ್ದಾರೆ ಅವರು ಆ ಒಂದು ಮೀಟಿಂಗಿಂದ ಎದ್ದೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಆವಾಗ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಪ್ಲೀಸ್ ನಮ್ಗೆ ಏನು ಇಶ್ಯೂಸ್ ಇದೆ, ನಾನು ಒಬ್ಬಳದೇ ಅಲ್ಲ, ಸುಮಾರು ಜನ ಏನು ರಾಹುಲ್ ಗಾಂಧಿ ಅವರ ಸಿದ್ಧಾಂತಗಳಿದೆ, ಅವ್ರದ್ದು ಐಡಿಯಾಲಜಿ ಇದೆ, ಸೆಕ್ಯುಲರ್ ಐಡಿಯಾಲಜಿ ಇದೆ, ಎಲ್ಲ ಮಹಿಳೆಯರನ್ನಾಗಿರ್ಬೋದು ಅಥವಾ ಪ್ರತಿಯೊಂದು ಜಾತಿ ಸಮಾಜ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ಬೇಕು ಅಂತಿದೆ. ಅದನ್ನು ನಂಬಿ ಲಕ್ಷಾಂತರ ಯುವಕರು ಈ ಪಕ್ಷಕ್ಕೆ ಬಂದು ಮೆಂಬರ್ಶಿಪ್ಪನ್ನು ಸಲ್ಲಿಸಿದ್ದಾರೆ. ಅದನ್ನು ಹೊರತುಪಡಿಸಿ ಇವ್ರು ನಮ್ಗೆ ಯಾವಾಗ ಅವಕಾಶ ಕೊಡಲಿಲ್ಲ. ನಾವೆಲ್ಲರೂ ಅವ್ರ ಕಡೆಯಿಂದ ಬಂದು, ನಾನೊಂದು ಹೆಣ್ಮಗಳು ಮಾತಾಡ್ತಾ ಇದ್ದೆ, ಅವ್ರು ಬಂದು ನನ್ನ ಮಾತಾಡೋಕ್ಕೆ ರೂಢಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದಾಗ ಆಬ್ವಿಯಸ್ಲಿ ಒಂದು ಹೆಣ್ಮಗುಗೆ ಯಾರಾದರೂ ಆ ಥರ ಮಾತಾಡಿದ್ರೆ, ಆ ಥರ ಬಿಹೇವ್ ಮಾಡಿದ್ರೆ ನಮ್ಮ ಜೊತೆಗಿರೋರಲ್ಲ ಯಾರೇ ಆಗಿರಲಿ ಈ ಸಮಾಜದಲ್ಲಿ ಅದನ್ನು ತಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಎಲ್ಲರೂ ಅದನ್ನ ತಡೆಯೋಕ್ಕೆ ಪ್ರಯತ್ನ ಪಟ್ಟರೆ ಹೊರತು ನಾವೆಲ್ಲ ಒಂದು ಕುಟುಂಬ, ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋರು, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಿಯತ್ತಿನ ಕಾರ್ಯಕರ್ತರು. ನನಗೆ ನಂಬಿಕೆ ಇದೆ ಈ ಏನು ನಮ್ಮದು ಪ್ರಾಬ್ಲಮ್ ಆಗಿದೆ ಇದು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಅವ್ರೆಲ್ಲರನ್ನೂ ಕರೆಸಿ ನಾವು ಸಮೇತವಾಗಿ ಎಲ್ಲರೂ ಹೋಗಿ ಅವ್ರ ಜೊತೆ ಮಾತಾಡ್ತೀವಿ. ನಮ್ಗೇನು ತೊಂದರೆ ಆಗಿದೆ ಅದು ನಾವು ಹೇಳ್ಕೊಳ್ತೀವಿ. ನಮ್ದೆಲ್ಲ ಒಂದೇ, ಪಕ್ಷಕ್ಕೆ ಒಳ್ಳೆ ಆಗಬೇಕು, ಆಮೇಲೆ ಪಕ್ಷದ ಸಂಘಟನೆ ಬೂತ್ ಮಟ್ಟದಲ್ಲಿ ನಡಿಬೇಕು ಅಂತ. ಅದಕ್ಕೆ ಯಾರೇ ನಿಲ್ಸಿದ್ರು ನಾವು ಅದನ್ನ ಕೇಳಲ್ಲ. ವಜಾಗೊಳಿಸಿದ್ರು ನಿಮ್ಮನ್ನ ಅನ್ನುವಂಥದ್ದೇ ಪ್ರಮುಖವಾಗಿ ಅಲ್ಲಿ ಪ್ರಸ್ತಾಪ ಮಾಡಬಹುದು. ಸರ್, ನಾನು ಒಂದು ಹೆಣ್ಮಗಳಾಗಿ ನನಗೆ 8 ಜಿಲ್ಲೆಗಳು ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಎಲ್ಲ ಜಿಲ್ಲೆಗಳು 800-900 ಕಿಲೋಮೀಟರ್ ದೂರ ಇರೋ ಜಿಲ್ಲೆಗಳು ಕೊಟ್ಟಿದ್ದಾರೆ. ಆದರೂ ನಾನು ಅದಕ್ಕೆ ಯಾವುದಕ್ಕೂ ನಾನು ಎದುರ್ದಿರ ನಾನು ಪ್ರತಿಯೊಂದು ಜಿಲ್ಲೆಗೂ ನಾನು ಪ್ರವಾಸವನ್ನ ಮಾಡಿದ್ದೀನಿ. ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಅಸೆಂಬ್ಲಿ ಮಟ್ಟದಲ್ಲಿ ನಾನು ಪ್ರವಾಸವನ್ನ ಮಾಡಿದ್ದೀನಿ. ಆದರೆ ನಾನು ಅಲ್ಲಿ ಹೋದಾಗ ನನಗೊಬ್ಬಳಿಗೆ ಅಲ್ಲ, ಅಲ್ಲಿನ ಜಿಲ್ಲಾ ಅಧ್ಯಕ್ಷರುಗಳಿಗೆ ಮತ್ತೆ ನನ್ನ ಉಸ್ತುವಾರಿ ಯಾರು ಜನರಲ್ ಸೆಕ್ರೆಟರಿ ಮತ್ತೆ ಸೆಕ್ರೆಟರಿಗಳು ಇರ್ತಾರೆ ಅವ್ರು ಎಲ್ಲರಿಗೂ ಹರಾಸ್ಮೆಂಟ್ ಆಗ್ತಾ ಇತ್ತು. ನೀವೆಲ್ಲ ಕೆಲಸ ಮಾಡ್ಕೊಡ್ದು, ಬ್ಯಾನರ್ಗಳು ಹಾಕ್ಕೊಡ್ದು, ಇವ್ರಿಗೆ ನೀವು ಅವಕಾಶ ಮಾಡ್ಕೊಡ್ದು, ಬೈಕ್ ರ್ಯಾಲಿ ಮಾಡ್ಕೊಡ್ದು, ನಾವೇನಾದ್ರೂ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅದನ್ನ ಮಾಡ್ಕೊಡ್ದು ಅಂತ. ಅದರಿಂದ ನಾವೆಲ್ಲರೂ ವಾಯ್ಸ್ ರೇಸ್ ಮಾಡ್ತಾ ಇದ್ರು, ಇವ್ರು ಕೇಳ್ತಾ ಇರ್ಲಿಲ್ಲ. ಸೊ ಅದರಿಂದ ನಾವು ಕೇಳ್ತಾ ಇರ್ಲಿಲ್ಲ ಅಂದ್ಬಿಟ್ಟು ನನ್ನೊಬ್ಬಳದೇ ಅಲ್ಲ, 2-3 ಡೇಸ್ ಬ್ಯಾಕ್ 39 ಜನನ ಕರೆದು ಅವ್ರಿಗೂ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ರು. ಅದಕ್ಕೆ ಮುಂಚೆ 4 ಜಿಲ್ಲಾ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವಾಗ ನನ್ನ ಜೊತೆಗೆ 15 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವೆಲ್ಲ ಬಂದು ಕ್ವೆಶ್ಚನ್ ಮಾಡಿದ್ದೀವಿ. ಎಲ್ಲರಿಗೂ ಗೊತ್ತು, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ನನಗೆ ಅವ್ರಿಗೇನೆ ಜಿದ್ದಾಜಿದ್ದಿ ಬಿದ್ದಿದ್ದು. ನಾನು ಸುಮಾರು 12 ಲಕ್ಷ ವೋಟ್ ಮಾಡಿಸಿದ್ದೆ ಅವಾಗ. ಆದರೆ ನನ್ನ ವೋಟ್ಗಳು 75% ರಿಜೆಕ್ಟ್ ಆಗಿತ್ತು. ಆಮೇಲೆ 3 ಲಕ್ಷ ವೋಟ್ ನನಗೆ ಕೊಟ್ಟಿದ್ರು ಅಷ್ಟೇ. ಆದರೂ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಪಕ್ಷ ಮುಖ್ಯ, ಪಕ್ಷದ ಸಿದ್ಧಾಂತಗಳು ಮುಖ್ಯ. ಆಮೇಲೆ ನಮ್ಮ ಅಧ್ಯಕ್ಷರು ಯಾವತ್ತೂ ಹೇಳ್ತಾ ಇರ್ತಾರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು, ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು, ನೀವು ಪಕ್ಷ ಸಂಘಟನೆ ಮಾಡಿ ಪಕ್ಷದ ಕಟ್ಟಾಳ ಆಗಿರಿ ಅಂತ. ಸೊ ಆ ಒಂದು ಉದ್ದೇಶದಲ್ಲಿ ನಾನು ಕೆಲಸ ಮಾಡಿದೆ. ಬಟ್ ಅವ್ರು ಅದು ಮರ್ತಿಲ್ಲ. ಯಾರೇ ಒಬ್ರು ರಾಜ್ಯ ಅಧ್ಯಕ್ಷ ಆದ್ಮೇಲೆ ಇಡೀ ಕಮಿಟಿನ ಜೊತೆಗೆ ತಗೊಂಡೋಗ್ಬೇಕು. ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಮನಸ್ತಾಪ ಇದ್ದೇ ಇರುತ್ತೆ. ಆದರೆ ಅದಾದ್ಮೇಲೆ ಯಾವ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾರೆ, ಅದೇ ನಿಜವಾದ ನಾಯಕತ್ವ ಅಂತ ನಾನು ನಂಬಿದ್ದೀನಿ. ನಾವೆಲ್ಲರೂ ಬಂದ್ವಿ. ನನ್ನ ಜೊತೆಗೆ ಸುಮಾರು 8-9 ಜನ ಉಪಾಧ್ಯಕ್ಷರುಗಳು ಎಲೆಕ್ಷನ್ ನಿಂತಿದ್ರು.
ಸೊ ಎಲ್ಲರೂ ಜೊತೆಗೆ ಸೇರಿ ಅವ್ರ ಕೈ ಮಿಲಾಯಿಸಿದ್ವಿ, ಆದರೆ ಅವ್ರು ಮಿಲಾಯಿಸಕ್ಕೆ ರೆಡಿ ಇಲ್ಲ. ಅವ್ರು ಬರೀ ದ್ವೇಷದ ರಾಜಕೀಯ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ, ಏನು ಒಳಗಡೆ ಒಂದಷ್ಟು ಪದಗಳು ಬಳಕೆ ಮಾಡಿದ್ರು ಅಂತದ್ದು, ಏನು ಪದ ಬಳಕೆ ಆಯಿತು ಸಭೆಯಲ್ಲಿ? ಅಲ್ಲ, ಆಚೆ ಹೋಗಿ, ಪಾರ್ಟಿ ಆಫೀಸಿಂದ ಆಚೆ ಹೋಗಿ ಗಂಡು ಮಕ್ಳಿಗೆಲ್ಲ ತುಂಬ ಬೇರೆ ಬೇರೆ ರೀತಿಯಾಗಿರೋ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ, ಆಚೆ ಹೋಗಿ ಅಂತ. ಅದು KPCC ಆಫೀಸ್. ಪ್ರತಿಯೊಬ್ಬ ಒಂದು ಸಾಮಾನ್ಯ ಕಾರ್ಯಕರ್ತ, ಕಟ್ಟೆ ಕಡೆಯ ಕಾರ್ಯಕರ್ತ, ಒಂದು ಬೂತಲ್ಲಿರೋನು ಬಂದು ಆ ಪಾರ್ಟಿ ಆಫೀಸ್ ಒಳಗಡೆ ಬರುವಂಥ ಅಧಿಕಾರ ಇರುತ್ತೆ. ನಮ್ಮ DK ಶಿವಕುಮಾರ್ ಸಾಹೇಬ್ರು ಎಷ್ಟು ಮರ್ಯಾದೆ ಕೊಡ್ತಾರೆ, ಪ್ರತಿ ಒಬ್ಬ ಕಾರ್ಯಕರ್ತನಿಗೂ ಅಷ್ಟು ಮರ್ಯಾದೆ ಕೊಟ್ಟು ಅವ್ರಿಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಕೊತಾರೆ. ಅವರೊಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು. ಆಚೆ ಹೋಗ್ರಿ, ಆಚೆ ಹೋಗೋ, ನಮ್ಗೆ ಹೇಳೋಕ್ಕೂ ಇಷ್ಟ ಆಗಲ್ಲ. ಆ ಥರ ಎಲ್ಲ ಮಾತಾಡಿದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಬೇಜಾರಾಗುತ್ತೆ. ಆ್ಯಂಡ್ ನಾನೊಂದು ಹೆಣ್ಮಗಳು, ನಾನೇ ಫ್ರಂಟಲ್ಲಿದ್ದೆ, ನನ್ನ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ವೀಡಿಯೋದಲ್ಲಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಯಾವುದೋ ಮೀಡಿಯಾದಲ್ಲಿ ಬರ್ತಾ ಇತ್ತು. ಬಟ್ ನನ್ನ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಬ್ವಿಯಸ್ಲಿ ಎಲ್ಲರೂ ನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಮುಂದಿನ ನಡೆ ಏನು ಅಂತ ಈಗ ಏನು ಮಾಡ್ತಾರೆ? ಈಗ DCM ಅವರಿಗೆ ಒಂದು ನಿಮಿಷ. ಡೆಫಿನೆಟ್ಲಿ ಸರ್, ಅವರು ಕೇರಳದಲ್ಲಿದ್ದಾರೆ, ಇವಾಗ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಪಾರ್ಟಿ ಅಧ್ಯಕ್ಷರ ಗಮನಕ್ಕೆ ನಾವು ತಂದೇ ತರ್ತೀವಿ. ಯಾಕಂದರೆ ನನ್ನ ಒಬ್ಬಳದೇ ಅಲ್ಲ, ತುಂಬ ಜನ ಯುವಕರು ರಾಹುಲ್ ಗಾಂಧಿ ಅವರ ಐಡಿಯಾಲಜಿ ನಂಬ್ಕೊಂಡು ಮುಂದೆ ಹೋಗಿದ್ದಾರೆ. ಅದಕ್ಕೆ ನಾವು ಏನಿದೆ ಅದಕ್ಕೆ ಹೋಗಿ ಸಾಹೇಬ್ರಿಗೆ ನಾವು ನೇತೃತ್ವದ ಯೂತ್ ಕಾಂಗ್ರೆಸ್ನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಒಂದು ರೀತಿ ಅಭದ್ರತೆ ಇದೆ ಅಂತ. ನಾನು ಅದೇ ಹೇಳ್ದೆ ಅಲ್ಲ ಸರ್, ನಾನೊಂದು ಮಹಿಳೆ ಆಗಿ ಉಪಾಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದ್ದೀನಿ. ನನಗೆ ಜಿಲ್ಲೆಗಳಿಗೆ ಹೋದಾಗ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದಾಗ ಆಬ್ವಿಯಸ್ಲಿ ತುಂಬ ಜನ ಮಹಿಳೆಯರು ಆಕ್ಚುಲಿ ಬರ್ತಾ ಇಲ್ಲ. ಸೊ ಅದರಿಂದ ಪ್ರಾಬ್ಲಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.